ಗೊತ್ತಿರೋ ಹಾಗೆ ನಮ್ಮ ಮಕ್ಕಳನ್ನ ನಾವು ವಿಶೇಷವಾದ ಮಕ್ಕಳು ಅಂತ ಹೇಳ್ತೀವಿ. ಐ ಹ್ಯಾಂಡ್ ಕೋಆರ್ಡಿನೇಷನ್ ಕಡಿಮೆ ಇರುತ್ತೆ, ತಿಳುವಳಿಕೆ ಮಟ್ಟ ಕಡಿಮೆ ಇರುತ್ತೆ, ನಾವು ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಇರುತ್ತೆ. ಆದ್ರೂ ಅವ್ರ ಶಕ್ತಿ ಮೀರಿ ಅವ್ರ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಏನೋ ಒಂದನ್ನ ಪ್ರಸ್ತುತಪಡಿಸ್ಬೇಕು ಅಂತ. ನೀವೆಲ್ಲರೂ ಅದನ್ನ ನೋಡಿ ಪ್ರೋತ್ಸಾಹ ಕೊಡಿ. ಮಕ್ಕಳವಾಗ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಮುಂದಿನ ವರ್ಷಕ್ಕೆ ಪ್ರಯತ್ನ ಪಡ್ತಾರೆ. ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಕ್ಷಮೆ ಇರಲಿ. ಕರ್ನಾಟಕದ ಜನಪದ ಕಲೆಗಳ ವೈಭವ ಅಂತ ಹೇಳಿ, ಅದಕ್ಕಿಂತಲೂ ಮೊದಲಾಗಿ ಕರ್ನಾಟಕ ಅಂದ ತಕ್ಷಣ ನಮಗೆ, ಅದರಲ್ಲೂ ನಾವೆಲ್ಲ ಇರೋದು ರಾಮನಗರ ಜಿಲ್ಲೆ. ರಾಮನಗರ ಮೈಸೂರಿಗೆ ಬಹಳ ಹತ್ರ. ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು. ಮೊದಲಿಗೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಇಲ್ಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಿಮ್ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿದ ತಕ್ಷಣನೇ ಮೀಸಲಾತಿಯ ಜನಕ ಅನ್ನೋ ಹೆಸರು ನೆನಪಿಗೆ ಬರುತ್ತೆ. ಯಾಕೆ ಅಂದ್ರೆ 1921ರಲ್ಲೇ ಹಿಂದುಳಿದ ಸಮುದಾಯಗಳಿಗೆ 75% ಮೀಸಲಾತಿಯನ್ನ ಸರ್ಕಾರಿ ಹುದ್ದೆಗಳಲ್ಲಿ ಜಾರಿಗೆ ತಂದಂತವರು ನಮ್ಮ ಮಹಾರಾಜರು. ಅಷ್ಟಲ್ಲದೆ ಆಡಳಿತದ ವಿಕೇಂದ್ರೀಕರಣಕ್ಕಾಗಿ ಅನುವು ಮಾಡಿಕೊಟ್ಟಂತವ್ರು, ನಿಂತು ಹೋಗಿದಂತ ಗ್ರಾಮ ಪಂಚಾಯಿತಿಗಳನ್ನ ಮತ್ತೆ ಕಾರ್ಯನಿರ್ವಹಿಸುವಂತೆ ಮಾಡಿದಂತವ್ರು. ಅದ್ರ ಜೊತೆಗೆ ಗ್ರಾಮದ ನೈರ್ಮಲೀಕರಣಕ್ಕಾಗಿ ಪ್ರಯತ್ನ ಪಟ್ಟವರು. ವೈದ್ಯಕೀಯ ಸಹಾಯ ಎಲ್ಲಾ ವರ್ಗದವ್ರಿಗೂ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ವೈದ್ಯಕೀಯ ಕಾಲೇಜುಗಳನ್ನ ಪ್ರಾರಂಭ ಮಾಡಿದಂತವ್ರು. ಮತ್ತೆ ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಅನೇಕ ಶಾಲೆಗಳನ್ನು ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಅಂತಾನೆ ಪ್ರಾರಂಭ ಮಾಡಿದಂತವ್ರು. ನೀರಿನ ಸೌಕರ್ಯಕ್ಕೋಸ್ಕರ ಅನೇಕ ಜಲಾಶಯಗಳ ನಿರ್ಮಾಣನ ಮಾಡಿದಂತವ್ರು ನಮ್ಮ ಕೃಷ್ಣರಾಜ ಒಡೆಯರವರು. ಪ್ರಯಾಣದ ಸೌಲಭ್ಯನ ಎಲ್ಲಾ ಕಡೆ ಸುಗಮವಾಗಿ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದಿಕ್ಕೆ ಅನುಕೂಲ ಆಗೋ ತರ ಪ್ರಯಾಣದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಟ್ಟಂತವ್ರು. ಮತ್ತೆ ಸಾಹಿತ್ಯ ಕಲೆಗಳ ಅಭಿವೃದ್ಧಿಗಾಗಿ 1915ರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದ್ರು. ಅದಲ್ಲದೆ ಇಡೀ ಏಷ್ಯಾದಲ್ಲೇ 1905 ಆಗಸ್ಟ್ 3ರಂದು ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ವಿದ್ಯುತ್ ದೀಪಗಳನ್ನ ಬೆಳಗುವಂತೆ ಮಾಡಿದಂತವ್ರು ನಮ್ಮ ಕೃಷ್ಣರಾಜೇಂದ್ರ ಒಡೆಯರ್ ಅವರು. ಇಷ್ಟೆಲ್ಲ ಜನೋಪಯೋಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಮಹಾರಾಜರನ್ನ ನಾವು ಸದಾ ನೆನಿಬೇಕಲ್ವಾ, ನಾವು ಅವ್ರಿಗೆ ಚಿರಋಣಿಗಳಾಗಿರ್ಬೇಕಲ್ವಾ. ಇವತ್ತು ಆ ಮಹಾರಾಜನ ನೆನಪಿಗಾಗಿ ಇಲ್ಲಿ ಮಹಾರಾಜನ ವೇಷ ಹಾಕ್ಸಿದೀವಿ. ಎಲ್ಲರೂ ಚಪ್ಪಾಳೆ ತಟ್ಟೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀವಿ.